ಏರ್ಪೋರ್ಟ್ಗೆ ಅನಧಿಕೃತವಾಗಿ ಬಂದಂತಹ ಏರ್ ಬಲೂನ್ ಹೊಸಕೋಟೆಯಲ್ಲಿ ಈ ಒಂದು ಹಾರಾಟವನ್ನ ಮಾಡಿದೆ ಬಲೂನ್ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸೊ ಏರ್ಪೋರ್ಟ್ನಲ್ಲಿ ಪ್ರತ್ಯಕ್ಷ ಡಿಜಿಸಿಎ ರೂಲ್ಸ್ ಪ್ರಕಾರ ಯಾವುದೇ ಡ್ರೋನ್ ಮತ್ತು ಬಲೂನ್ ಹಾರಾಟ ಮಾಡಬಾರದು, ನಿಷೇಧ ಇದೆ. ಹೊಸಕೋಟೆಯ ಬಿಸಿಡಿ ಎಂಬ ಖಾಸಗಿ ಕಂಪನಿಯಿಂದ ಬಲೂನ್ ಅನ್ನ ಹಾರಾಟ ಮಾಡಲಾಗಿದೆ. ಬಲೂನ್ ನಿಯಂತ್ರಣ ತಪ್ಪಿ ಏರ್ಪೋರ್ಟ್ಗೆ ಆಗಮನ ಆಗಿದೆ. ಕೂಡಲೇ ಸಿಎಸ್ಎಫ್ ಸಿಬ್ಬಂದಿಯಿಂದ ಬಲೂನ್ ಅನ್ನ ವಶಕ್ಕೆ ತೆಗೆದುಕೊಳ್ಳುವಂತಹ ಕೆಲಸಗಳಾಗಿದೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ಏರ್ಪೋರ್ಟ್ಗೆ ಈ ಏರ್ಪೋರ್ಟ್ ಠಾಣೆಗೆ ದೂರನ್ನ ಕೂಡ ನೀಡಲಾಗಿದೆ. ಬಲೂನ್ ಹೇಗೆ ಬಂತು ಗೊತ್ತಿದೆ ಅಲ್ವಾ ರೂಲ್ಸ್, ಆದ್ರೂ ಯಾಕೆ ರೂಲ್ಸ್ ಫಾಲೋ ಮಾಡಿಲ್ಲ? ಸದ್ಯ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಮುಂದುವರಿಸ್ತಾ ಇದ್ದಾರೆ ಪೊಲೀಸ್ನವರು. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಅತಿ ಹೆಚ್ಚು ಬಿಗಿ ಬಂದೋಬಸ್ತನ್ನ ತೆಗೆದುಕೊಳ್ಳಲಾಗ್ತಾ ಇರುತ್ತೆ. ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಕೂಡ ಜನ ಬಂದು ಹೋಗ್ತಾನೆ ಇರ್ತಾರೆ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ವಿಮಾನ ಹಾರಾಟ ಮಾಡುವಂತಹ ಸಂದರ್ಭದಲ್ಲಿ ಒಂದು ಬಲೂನ್ ಏನಾದ್ರೂ ತಗುಲಿದ್ರೆ ಅದು ಬೇರೆ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗತ್ತೆ. ಇದು ಗೊತ್ತಿದ್ದು ಯಾಕೆ ಈ ರೀತಿಯಾಗಿ ನಡ್ಕೊಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಮೊನ್ನೆ ಅಷ್ಟೇ ರೀಸೆಂಟ್ ಆಗಿ ನೋಡಿ ಈ ಬೀದಿ ನಾಯಿಗಳು ಕೂಡ ಓಡಾಟವನ್ನ ಮಾಡಿದ್ವು. ಅಲ್ಲಿನ ಸಿಬ್ಬಂದಿ ಎಚ್ಚೆತ್ತುಕೊಂಡು ಆ ನಾಯಿಗಳನ್ನ ಓಡಿಸುವಂತಹ ಕೆಲಸಗಳನ್ನ ಮಾಡಿದ್ರು. ಇತ್ತೀಚಿನ ದಿನಗಳಲ್ಲಿ ಕೆಂಪೇಗೌಡ ಏರ್ಪೋರ್ಟ್ ನಿಲ್ದಾಣದಲ್ಲಿ ಬಿಗಿ ಭದ್ರತೆ ಅನ್ನೋದು ಸರಿಯಾಗಿಲ್ವಾ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ. ಡಿಜಿಸಿಎ ರೂಲ್ಸ್ ಇದೆ ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಇದೇ ಬಲೂನ್ ಇದೀಗ ಏರ್ಪೋರ್ಟ್ನ ಒಳಗಡೆ ಹಾರಾಟವನ್ನ ಮಾಡಿರುವಂಥದ್ದು. ಸದ್ಯಕ್ಕೆ ಸಿಬ್ಬಂದಿಗಳು ಇದನ್ನ ತೆರವುಗೊಳಿಸಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಕೂಡ ದಾಖಲಾಗಿದೆ. ಕೆಂಪೇಗೌಡ ಏರ್ಪೋರ್ಟ್ಗೆ ಅನಧಿಕೃತವಾಗಿ ಏರ್ ಬಲೂನ್ ಒಂದು ಬಂದಿದೆ. ಹೊಸಕೋಟೆಯಲ್ಲಿ ಹಾರಾಟವಾದ ಬಲೂನ್ ಇದು ಅನ್ನೋದು ಸಿಗ್ತಾ ಇರುವಂತಹ ಮಾಹಿತಿ. ನೋಡಿ, ಡಿಜಿಸಿಎ ರೂಲ್ಸ್ ಪ್ರಕಾರ ಯಾವುದೇ ಡ್ರೋನ್ ಆಗಿರಬಹುದು ಅಥವಾ ಬಲೂನ್ಗಳಾಗಿರಬಹುದು ಹಾರಾಟ ಮಾಡುವ ಹಾಗಿಲ್ಲ ಅಂತ ಹೇಳಿ ನಿಷೇಧವನ್ನ ಕೂಡ ಹೊರಡಿಸಲಾಗಿದೆ. ಆದ್ರೂ ಕೂಡ ಹೊಸಕೋಟೆಯ ಬಿಸಿಡಿ ಎಂಬ ಖಾಸಗಿ ಕಂಪನಿಯಿಂದ ಬಲೂನ್ ಹಾರಾಟ ಮಾಡಿದೆ. ಹೇಗ್ ಸಾಧ್ಯ ಇದು? ಸದ್ಯಕ್ಕೆ ತನಿಖೆ ಆಗ್ಬೇಕಾಗಿದೆ. ಅದ್ರ ಒಳಗಡೆ ಏನಾದ್ರೂ ತುಂಬಿಸಿದ್ದಾರಾ, ಸ್ಫೋಟಕ ವಸ್ತುಗಳಿದ್ದಾವ ಅನ್ನೋದ್ರ ಕುರಿತು ತನಿಖೆಯನ್ನ ಮಾಡಲಾಗ್ತಾ ಇದೆ. ಸದ್ಯಕ್ಕೆ ಹೇಗೆ ಹಾರಾಟ ಮಾಡ್ತು, ಯಾರಿದನ್ನ ಕಂಟ್ರೋಲ್ ಮಾಡ್ತಾ ಇದ್ದಿದ್ದು, ತಕ್ಷಣವೇ ಹೇಗೆ ಬಂತು ಇದು ಕಂಟ್ರೋಲ್ ತೆಪ್ಪಿ ಅನ್ನುವಂತಹ ಪ್ರಶ್ನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ಈ ಬಲೂನ್ ಹಾರಾಟ ನಿಷೇಧ ಇದೆ ಅಂತ ಗೊತ್ತಿದ್ರೂ ಕೂಡ ಹೇಗೆ ಈ ಬಿಸಿಡಿ ಎಂಬ ಖಾಸಗಿ ಕಂಪನಿಯಿಂದ ಬಲೂನ್ ಹಾರಾಟ ಆಯಿತು? ಯಾರದನ್ನ ಕಂಟ್ರೋಲ್ ಮಾಡ್ತಾ ಇದ್ದಿದ್ದು? ಈಗ ತನಿಖೆ ಹೇಗೆ ಸಾಗ್ತಾ ಇದೆ? ಪ್ರಾಥಮಿಕ ತನಿಖೆಯಲ್ಲಿ ಏನಾದ್ರೂ ಮಾಹಿತಿ ಸಿಗ್ತಾ ಇದೆಯಾ ಅಂತ? ಎಸ್ ರಮ್ಯ, ಏನು ಅತಿ ಸೂಕ್ಷ್ಮವಾದ ಪ್ರದೇಶ ಆಗಿರುವಂತ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇವತ್ತು ಬೆಳಗ್ಗೆ ಏನು ಹೊಸಕೋಟೆ ಕಡೆಯಿಂದ ಬಂದಂತ ಏರ್ ಬಲೂನ್ ಈಗ T2 ಅಂದ್ರೆ ಏರ್ಪೋರ್ಟ್ ಒಳಗಡೆ ಇರುವಂತ T2 ಏನಿದೆ ಅಲ್ಲಿರುವಂತ ಒಂದು ಕೆರೆಯಲ್ಲಿ ಈ ಬಲೂನ್ ಸಿಕ್ಕಿರುವಂತದ್ದು. ಪ್ರಾಥಮಿಕ ಮಾಹಿತಿ ಪ್ರಕಾರ ಹೊಸಕೋಟೆ ಮೂಲದ ಬಿಸಿಡಿ ಎಂಬ ಖಾಸಗಿ ಕಂಪನಿ ಏನಿದೆ ನಿನ್ನೆ ಭಾನುವಾರ ನಿಮಿತ್ತ ಏನು ಕಾರ್ಯಕ್ರಮವೊಂದರ ನಿಮಿತ್ತವಾಗಿ ಏರ್ ಬಲೂನ್ ಮೇಲೆ ಹಾರಿ ಬಿಡಲಾಗಿರುತ್ತೆ. ಆ ಏರ್ ಬಲೂನ್ ಅಚಾನಕ್ ಆಗಿ ಕಟ್ಟಾಗಿ ಅದು ಗಾಳಿಯಲ್ಲಿ ಹಾರಾಡ್ತಾ ಬಂದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದು ಬಿದ್ದಿರುವಂತದ್ದು. ಈ ತಕ್ಷಣ ಏನು ಈ ಘಟನೆ ಬೆಳಕಿಗೆ ಬಂದ ಕೂಡಲೇ ಅಲ್ಲಿನ ಸಿಎಸ್ಐ ಸಿಬ್ಬಂದಿ ಅವರು ಶ್ವಾನದಳವನ್ನ ತಂದು ಏನಾದ್ರೂ ಅನುಮಾನಾಸ್ಪದವಾಗಿ ಏನು ಸ್ಫೋಟಕ ಇರುವಂತ ಏನಾದ್ರೂ ವಸ್ತುಗಳು ಇದಾವ ಅಂತ ಹೇಳಿ ಅಲ್ಲಿ ಸ್ಥಳ ಪರಿಶೀಲನೆ ಮಾಡಿರುವಂತದ್ದು, ಮತ್ತೆ ಏನು ಬಲೂನ್ ಅನ್ನ ಪರಿಶೀಲನೆ ಮಾಡಿರುವಂತದ್ದು. ಆದ್ರೆ ಯಾವುದೇ ರೀತಿಯಾದಂತ ಅನುಮಾನಾಸ್ಪದ ವಸ್ತುಗಳು ಸಿಗದೇ ಇರೋ ಕಾರಣ ಏನು ಸಿಎಸ್ಎಫ್ ಸಿಬ್ಬಂದಿ ಮತ್ತು ಏರ್ಪೋರ್ಟ್ ಸಿಬ್ಬಂದಿ ಏನಿದ್ದಾರೆ ಅವರು ಅಂದ್ರೆ ಅಲ್ಲೇ ಇರುವಂತ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಪೊಲೀಸ್ ಠಾಣೆಗೆ ಈಗ ದೂರನ್ನ ಕೊಟ್ಟಿರುವಂತದ್ದು. ಹೆಚ್ಚಿನ ವಿಚಾರಣೆಯನ್ನ ದೂರನ್ನ ದಾಖಲಿಸಿ ಪೊಲೀಸರು ತನಿಖೆ ಮಾಡ್ತಿರುವಂತದ್ದು. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.